ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಸಿಂಚನ ವೇದಿಕೆ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತಾಲೂಕು ಸಮಿತಿ ಬಾಗಲಕೋಟ್ ವತಿಯಿಂದ ಶ್ರೀಮತಿ ಗೀತಾ ದಾನಶೆಟ್ಟಿ ಪರಿಕಲ್ಪನೆಯಲ್ಲಿ ಡಾಕ್ಟರ್ ಆರ್.ಜಿ. ಅಳಿಗೆಯವರ ಮಾರ್ಗದರ್ಶನದಲ್ಲಿ ಕಾಶಿಂ ನದಾಫ್ ಮತ್ತು ಸುನೀಲ್ ದೇವನಗಾವಿಯವರ ಸಂಯೋಜನೆಯಲ್ಲಿ ಶ್ರೀಮತಿ ಮಂಜುಳಾ ಅಂಗಡಿಯವರ ಸಹಕಾರದಲ್ಲಿ ಫೇಸ್ಬುಕ್ ಲೈವ್ 33ನೇ ಉಪನ್ಯಾಸ ಕಾರ್ಯಕ್ರಮ 75ರ ಸ್ವಾತಂತ್ರ್ಯ ಸಂಭ್ರಮ ಅಂತಕ್ಕಂಥದ್ದು. ಭಾರತ ಸ್ವತಂತ್ರಗೊಂಡು 75ರ ಹೊಸ್ತಿಲಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆ, ಅದರ ಮಹತ್ವ, ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಮಹನೀಯರನ್ನು ನೆನಪಿಸುವಂಥ ಸಂಭ್ರಮದ ದಿನಗಳಿವು. ನನ್ನ ಮಾರ್ಗದರ್ಶಕರು ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿಗಳಾದ ಎಸ್.ಆರ್. ಮನಹಳ್ಳಿ ಸರ್ ಅವರು ಸ್ವಾತಂತ್ರ್ಯ ಸಂಭ್ರಮದ ಕುರಿತಾಗಿ ಉಪನ್ಯಾಸ ಮಾಡಲು ಸೂಚಿಸಿದಾಗ ನಾನು ಅದನ್ನು ಪ್ರೀತಿಯಿಂದ, ಅಭಿಮಾನದಿಂದ ಒಪ್ಪಿಕೊಂಡೆ. 75ರ ಸ್ವಾತಂತ್ರ್ಯ ಸಂಭ್ರಮದ ಕುರಿತಾಗಿ ಮಾತನಾಡುವಾಗ ನಾವು ಸ್ವಾತಂತ್ರ್ಯ ಪೂರ್ವದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟ ಕಾಲದ ಪರಿಚಯ ಮಾಡಿಕೊಂಡು ಸ್ವಾತಂತ್ರ್ಯ ನಂತರದ ಸಂಭ್ರಮದ ಸಾಧನೆಯ ಹಾದಿಯ ದಿನಗಳನ್ನು ನೆನಪಿಸಿಕೊಳ್ಳೋದು ಸೂಕ್ತ. ಈ ವಿಷಯದ ಕುರಿತಾಗಿ ನಾನು ಸಣ್ಣ ಸ್ಪಷ್ಟನೆಯನ್ನು ಕೂಡ ಇಲ್ಲಿ ಕೊಡ್ತೇನೆ. ಈ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಕಾಲ, ಸ್ವಾತಂತ್ರ್ಯ ಹೋರಾಟ, ಇವುಗಳೆಲ್ಲವನ್ನ ಈ 40 ನಿಮಿಷದ ಉಪನ್ಯಾಸದಲ್ಲಿ ಹೇಳೋದು ತುಂಬ ಕಷ್ಟ ಸಾಧ್ಯವಾದ್ರೂ ಸಹಿತ ಅದಕ್ಕೆ ಕರಿಯನ್ನು ಕನ್ನಡಿಯಲ್ಲಿ ತೋರಿಸಿದಂತೆ ಅಂಥೇಳಿ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹರಡಿರುವಂಥ ವಿಶಾಲವಾದಂಥ ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದಂಥ ನಾಡು ನಮ್ಮ ಭಾರತ. ಇಲ್ಲಿನ ಭೌಗೋಳಿಕತೆ, ಪ್ರಾಣಿ ಸಂಪತ್ತು, ಸಸ್ಯ ಸಂಪತ್ತು, ಪರಂಪರೆ ಎಲ್ಲವೂ ಜಾಗತಿಕ ಮಟ್ಟದಲ್ಲಿ ಗಮನವನ್ನು ಸೆಳೆದಂಥವುಗಳು. ಪ್ರಾಚೀನ ಕಾಲದಿಂದಲೂ ಭಾರತವು ಸೌಹಾರ್ದತೆಗೆ, ಶಾಂತಿ ಪ್ರಿಯತೆಗೆ ಹೆಸರಾದಂಥ ನಾಡಾಗಿದೆ. ಮೂಲ ಭಾರತೀಯರಲ್ಲದೆ ಗ್ರೀಕರು, ಶಕರು, ಹೂಣರು, ಯಮನರು, ಪ್ರತಿಷ್ಠಾನರು ನಮ್ಮ ದೇಶಕ್ಕೆ ಪ್ರಾಚೀನ ಕಾಲದಲ್ಲಿ ಬಂದು ನಮ್ಮ ಸಂಸ್ಕೃತಿಯಲ್ಲಿ ಸ್ವಾಂಗೀಕರಣಗೊಂಡು ನಮ್ಮ ಸಂಸ್ಕೃತಿಯನ್ನು ಆವಾಹನೆ ಮಾಡಿಕೊಂಡು ನಮ್ಮಲ್ಲೇ ಅವರು ಬೆಳೆದದ್ದು ಇತಿಹಾಸ. ಭಾರತದಲ್ಲಿನ ಅತ್ಯಂತ ಸಮೃದ್ಧವಾದಂಥ ಸಂಪನ್ಮೂಲಗಳು ಮಸ್ಲಿನ್ ಬಟ್ಟೆ, ಸಾಂಬಾರ್ ಪದಾರ್ಥ, ಖನಿಜ ಸಂಪತ್ತು ಬೇರೆ ಬೇರೆ ರಾಷ್ಟ್ರದವರಿಗೆ ತುಂಬ ಆದಾಯವನ್ನು ತರತಕ್ಕಂಥ ಆಕರ್ಷಣೀಯವಾದಂಥ ಸಂಗತಿಗಳಾಗಿತ್ತು. ಹೀಗಾಗಿ ಯುರೋಪಿನ ಹಲವು ರಾಷ್ಟ್ರಗಳು ಭಾರತದೊಂದಿಗೆ ಹಿಂದಿನಿಂದಲೂ ವ್ಯಾಪಾರ ವಹಿವಾಟನ್ನು ಮಾಡಿಕೊತಾನೆ ಬಂದಿತ್ತು. ಅಂಥವ್ರುಗಳಲ್ಲಿ ಈ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ಹೀಗೆ ಯುರೋಪಿನ ಹಲವಾರು ರಾಷ್ಟ್ರದವರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದರು. ಮೊದಲು ವ್ಯಾಪಾರವನ್ನೇ ಪ್ರಮುಖ ಧ್ಯೇಯವನ್ನಾಗಿಸಿಕೊಂಡ ಅವರೆಲ್ಲರೂ ಯುರೋಪಿಯನ್ನರು. ತದನಂತರದಲ್ಲಿ ಧರ್ಮ ಪ್ರಚಾರ, ಸಂಘಟನೆ, ಪ್ರಭುತ್ವ ಮುಂತಾದವುಗಳನ್ನು ಮಾಡುವಂತಲ್ಲೇ ಮತ್ತು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಬಹಳಷ್ಟು ಕನಸುಗಳನ್ನು ಕಂಡು ಆ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡಿದರು ಅವರು. ಆ ಕಾಲದಲ್ಲಿ ಯುರೋಪಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಸ್ಥಾಪನೆಯಾದಂಥ ಸಂದರ್ಭದಲ್ಲಿ ಯುರೋಪಿನಲ್ಲಿ ಬ್ರಿಟಿಷರಿಗೆ ಮತ್ತು ಫ್ರೆಂಚರಿಗೆ ಸಾಕಷ್ಟು ತಿಕ್ಕಾಟಗಳು, ಮುಸುಕಿನ ಯುದ್ಧಗಳು ನಡೀತಾ ಇತ್ತು. ಅದು ಭಾರತದಲ್ಲಿನೂ ಕೂಡ ಮುಂದುವರಿತು ಅಂತಕ್ಕಂಥದ್ದು. ಸಾಮ್ರಾಜ್ಯ ವಿಸ್ತರಿಸುವ ಸಂದರ್ಭದಲ್ಲಿ ಹಲವಾರು ಯುದ್ಧಗಳು ಕೂಡ ಅವರ ಮಧ್ಯೆ ಆದವು ಅಂತಕ್ಕಂಥದ್ದು. ವಿಶೇಷವಾಗಿ ಕರ್ನಾಟಕ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ, ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಸಿಖ್ ಯುದ್ಧ ಮುಂತಾದಂಥವುಗಳು ಆ ಕಾಲದಲ್ಲಿ ಪ್ರಮುಖವಾದಂಥವುಗಳಾಗಿತ್ತು. ಇನ್ನು ಇಷ್ಟು ವಿಶಾಲವಾದಂಥ ಭಾರತದ ಮೇಲೆ ಅವರು ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಒಂದಿಷ್ಟು ಋಣಾತ್ಮಕ ಸಂಗತಿಗಳು ಕಾರಣವಾಗಿದ್ದು. ವಿಶೇಷವಾಗಿ ಉದಾಹರಣೆಗಾಗಿ
ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಂದಿಷ್ಟು ಆಂತರಿಕವಾದಂಥ ಕಚ್ಚಾಟಗಳು, ಇನ್ನು ದೌರ್ಬಲ್ಯಗಳಿದ್ದು ಕೆಲವಷ್ಟು. ಆ ದೌರ್ಬಲ್ಯಗಳನ್ನೇ ಅವ್ರು ಏನು ಮಾಡಿಬಿಟ್ರು ಅಂತಂದ್ರೆ ಪ್ರಮುಖವಾಗಿ ಆಯುಧಗಳನ್ನಾಗಿ ಮಾಡಿಕೊಂಡು ಆಕ್ರಮಣಕಾರ ನೀತಿಯನ್ನು ಅನುಸರಿಸಿ ಸುಮಾರು 300 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ರು, ಆಳಿದ್ರು. ಇದು ಇತಿಹಾಸ. ಈ ಬ್ರಿಟಿಷರ ಒಂದು ಆಳ್ವಿಕೆ, ಅವರ ದ್ವಂದ್ವ ನೀತಿ ಕ್ರಮೇಣ ನಮ್ಮ ಭಾರತೀಯರಲ್ಲಿ ಸ್ವಾಭಿಮಾನವನ್ನು ಕೆರಳಿಸಲಿಕ್ಕೆ ಪ್ರಾರಂಭ ಮಾಡಿದವು. ಮತ್ತೆ ನಾವು ಪರಿಕೇರಾದೀವಲ್ಲಪ್ಪ, ನಾವು ನಮ್ಮ ದೇಶದಲ್ಲೇ ಇದ್ದುಕೊಂಡು ನಾವು ಮತ್ತೊಬ್ಬರ ಅಡಿಯಾಳ ಆಗಬೇಕಲ್ಲ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಜನರಲ್ಲಿ ಒಂದಿಷ್ಟು ಸ್ವಾಭಿಮಾನ ಉಕ್ಕಲಿಕ್ಕೆ ಪ್ರಾರಂಭ ಮಾಡಿತು. ನಿಧಾನವಾಗಿ ಅವರು ಬ್ರಿಟಿಷರ ಒಂದು ಆ ವ್ಯವಸ್ಥೆಯನ್ನು, ಅವರ ಅಧಿಕಾರಶಾಹಿಯನ್ನು ಜನ ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಆ ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಬಲ ಅಷ್ಟಾಗಿರಲಿಲ್ಲಲ್ಲ. ಅದಕ್ಕೆ ಏನು ಮಾಡೋದು ಅನ್ನುವಂಥ ದೃಷ್ಟಿಯಿಂದ ಹಲವಾರು ಜನ ನಾಯಕರು ಸಂಘಟನೆಯನ್ನು ಮಾಡಲಿಕ್ಕೆ ಹತ್ತಿದರು. ಇದೆಲ್ಲದರ ಪರಿಣಾಮವಾಗಿ ಇದರ ಹಿಂದೆ ಬಹಳಷ್ಟು ಕಥೆಗಳು, ರೋಚಕ ಇತಿಹಾಸ ಇರೋದ್ರಿಂದ ಎಲ್ಲವನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕಿಂತ ಮೊದಲನೇದಾಗಿ ಬ್ರಿಟಿಷರಿಗೆ ಒಂದು ಸಿಂಹ ಸ್ವಪ್ನವಾಗಿ ಕಾಡಿದ್ದು ಅಂತಂದರೆ, ಮೊಟ್ಟ ಮೊದಲು ಒಂದು ಎಚ್ಚರಿಕೆ ಗಂಟೆಯಾಗಿದ್ದು ಅಂತಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದಕ್ಕೆ ಅವರು ಸಿಪಾಯಿಗಳ ದಂಗೆ ಅಂತ ಕರೆದ್ರ ಮತ್ತೆ ಸರಿ, ಆದರೆ ನಮ್ಮ ಭಾರತೀಯರ ಮಟ್ಟಿಗೆ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸ್ವಾತಂತ್ರ್ಯದ ಕಿಡಿ ಯಾವಾಗಲಿಂದ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಹಾಗಾಗಿ 1857ರ ಸಂದರ್ಭದಲ್ಲಿ ಸ್ಥಳೀಯ ರಾಜರುಗಳು ಬ್ರಿಟಿಷರನ್ನು ತೀವ್ರವಾಗಿ ವಿರೋಧಿಸಿದರು. ಅದರಲ್ಲಿ ಪ್ರಮುಖವಾಗಿ ಬರೇಲಿಯಲ್ಲಿ ಬಕತ್ ಖಾನ್ ಅಂತಕ್ಕಂಥವರು, ಕಾನ್ಪುರ್ನಲ್ಲಿ ನಾನ್ ಸಾಹೇಬ್, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ, ಜಗದೀಶ್ಪುರದಲ್ಲಿ ಕನ್ವರ್ ಸಿಂಗ್ ಮುಂತಾದವರು ಬ್ರಿಟಿಷರ ವಿರುದ್ಧ ಏನು ಮಾಡಿದರು ಅಂದ್ರೆ ದಂಗೆಯನ್ನು ಎದ್ರು ಅಂತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಕೆಲವು ನಮ್ಮವರೇ, ನಮ್ಮ ರಾಜರುಗಳೇ ತಮ್ಮ ಸ್ವಹಿತಕ್ಕಾಗಿ ಏನು ಮಾಡಿದರು ಅಂದ್ರೆ ಬ್ರಿಟಿಷರೊಂದಿಗೆ ಶಾಮೀಲಾದರು. ಹಾಗಾಗಿ ಅದು ಸ್ವಲ್ಪ ಏನಾಯ್ತಪ್ಪ ಅಂದ್ರೆ 1857ರ ದಂಗೆ ಅವ್ರು ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಅವರು ಎರಡು ಮಾತುಗಳನ್ನು ನೆನ್ಪಿಟ್ಕೋಬೇಕು. ಅವರು ಹತ್ತಿಕ್ಕುವಲ್ಲಿ ಯಶಸ್ವಿಯಾದರ ದಂಗೆಯನ್ನು, ಜೊತೆಗೆ ನಮ್ಮ ಭಾರತೀಯರು ಒಂದು ಸ್ವಲ್ಪ ವಿಫಲರಾದರು. ಆದರೆ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ 1857ರ ದಂಗೆ ವಿಫಲವಾದರೂ ಬ್ರಿಟಿಷರಿಗೆ ಎಚ್ಚರಿಕೆಯ ಗಂಟೆಯಾಯಿತು. ಈ ಮಾತನ್ನು ಬಹಳ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಅದು ವಿಫಲ ಮಾಡಿತು ಸರಿ, ಆದರೆ ಬ್ರಿಟಿಷರಿಗೆ ಇವರು ಭಾರತೀಯರನ್ನು ಸುಮ್ಮನೆ ಬಿಡೋದಿಲ್ಲ, ಭಾರತೀಯರು ರೊಚ್ಚಿಗೆದ್ದಿದ್ದಾರೆ, ಭಾರತೀಯರು ಸ್ವಾತಂತ್ರ್ಯದ ಕಿಚ್ಚು ಭಾರತೀಯರಲ್ಲಿ ಬಂದಿದೆ, ಇನ್ನು ನಮ್ಮದು ಆಟ ನಡೆಯೋದಿಲ್ಲ ಅನ್ನುವಂಥ ಬ್ರಿಟಿಷರಿಗೆ ಏನಾಯಿತು ಅಂತಂದ್ರೆ ಎಚ್ಚರಿಕೆ ಆಯಿತು 1857ರ ದಂಗೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ರಾಷ್ಟ್ರೀಯ ಚಳುವಳಿಗಳು ನಮ್ಮ ಭಾರತದಲ್ಲಿ ಪ್ರಾರಂಭ ಆದವು. ಮಂದಗಾಮಿಗಳು ಅದಕ್ಕಾಗಿ ಒಂದಿಷ್ಟು ಪ್ರಯತ್ನವನ್ನು ಮಾಡಿದರು. ಅವ್ರದ್ದು ಏನಿದ್ರು ನಾವು ಚಳುವಳಿಯನ್ನು ಮಾಡೋಣ, ಹೋರಾಟವನ್ನು ಮಾಡೋಣ, ಮನವಿಯನ್ನು ಅರ್ಪಿಸೋಣ ಅನ್ನುವಂಥ ಒಂದಿಷ್ಟು ವಿಚಾರವಾದಿಗಳು ಅಲ್ಲಿ ಪ್ರಯತ್ನವನ್ನು ಮಾಡಿದರು. WC ಬ್ಯಾನರ್ಜಿಯವರು, ಗೋಪಾಲ್ ಕೃಷ್ಣ ಗೋಖಲೆ, ಆಶಿ ದತ್ರವರು, ರಾಸ್ ಬಿಹಾರಿ ಬೋಸ್, ಸುರೇಂದ್ರನಾಥ್ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ ಮುಂತಾದಂಥವರು ಮನವಿಯನ್ನು ಅರ್ಪಿಸೋಣ, ಅವ್ರಿಗೆ ಕನ್ವಿನ್ಸ್ ಮಾಡೋಣ, ಅವ್ರಿಗೆ ತಿಳಿಸಿ ಹೇಳೋಣ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ತೀವ್ರವಾದಿಗಳಿದ್ದರು. ಮತ್ತೆ ಅವರು ಇದು ಹಿಂಗಾದ್ರೆ ನಡೆಯೋದಿಲ್ಲ ಸ್ವಾತಂತ್ರ್ಯ ಅಂದರು. ಹೀಗೆ ನಾವು ಬಗ್ಗೆ ನಡೆದ್ರಂದ್ರೆ ಸ್ವಾತಂತ್ರ್ಯ ಸಿಗೋದಿಲ್ಲ, ಏನಿದ್ರೂ ಹೋರಾಟ ಮಾಡಬೇಕು ಅನ್ನುವಂಥದ್ದು. ಅವರು ತೀವ್ರವಾಗಿ ಪ್ರತಿಭಟನೆಯ ಮೂಲಕವಾಗಿ ಪ್ರಯತ್ನವನ್ನು ಮಾಡೋಣ ಅಂದರು. ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕರು, ಬಿಪಿನ್ ಚಂದ್ರಪಾಲ್ರು, ಅರವಿಂದ್ ಘೋಷ್ ಮುಂತಾದಂಥವರು ಹೀಗಾದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಅಂತಂದು ರೊಚ್ಚಿಗೆದ್ದು ಪ್ರತಿಭಟನೆಯ ಮೂಲಕ, ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯೋಣ ಅಂತಂದು ಪ್ರಯತ್ನಿಸಿದರು. ವಿಶೇಷವಾಗಿ ಬಾಲ್ ಗಂಗಾಧರ್ ತಿಲಕರ ಮಾತಂತರೂ ಬಾಳೆಲ್ಲಿ ನಮ್ಮೆಲ್ಲರಿಗೂ ಎದೆಯಲ್ಲಿ ನಾಟುವಂಥ ಮಾತದು. ಅವ್ರು ಹೇಳಿದ್ದು ಒಂದೇ ಘೋಷಣೆ, ಸ್ವರಾಜ್ಯವೇ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನುವಂಥ ಮಾತೈತಿಲ್ಲ, ಅದು ಇಡೀ ಭಾರತೀಯರನ್ನ ಸ್ವಾಭಿಮಾನವನ್ನು, ಸ್ವಾತಂತ್ರ್ಯದ ಕಿಚ್ಚನ್ನು ಏನು ಮಾಡಿತು ಅಂತಂದ್ರೆ ಅರಳಿಸ್ತು ಅಂತಕ್ಕಂಥದ್ದು. ಇವತ್ತು ಅಮೃತ ಮಹೋತ್ಸವದ ಸಂದರ್ಭ, ಇದು 75ನೇ ವರ್ಷ ಆಜಾದಿ ಕಾ ಅಮೃತ್ ಮಹೋತ್ಸವ್ ಅನ್ನುವಂಥದ್ದು.
ಹಾಗಾಗಿ ಸ್ವರಾಜ್ಯವೇ ನನ್ನ ಆಜನ್ಮ ಸಿದ್ಧ ಹಕ್ಕು ಅನ್ನುವಂಥ ಘೋಷಣೆ ಐತಲ್ಲ, ಇಡೀ ಭಾರತದಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸಿತು ಅನ್ನುವಂಥದ್ದು. ಅದರೊಟ್ಟಿಗೆ ಮತ್ತೆ ಕ್ರಾಂತಿಕಾರಿಗಳಿದ್ರು. ಇವರಂತರೂ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಟ್ಟಿನಿ ಅನ್ನುವಂಥವ್ರು ಇವರೆಲ್ಲ. ದೇಶಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತಿಲ್ಲ, ದೇಶದ ಒಳಿತಿಗಾಗಿ ನನ್ನ ದೇಹ ತ್ಯಾಗ ಆದರೂ ಚಿಂತಿಲ್ಲ, ಆದರೆ ದೇಶ ಸ್ವತಂತ್ರ ಆಗಬೇಕು, ಇಲ್ಲೇ ನಮ್ಮ ಹೆಣ ಹೋಗಲಿ ಅನ್ನುವಂಥ ಒಂದು ಕ್ರಾಂತಿಕಾರಿ ಮನೋಭಾವದವರಿದ್ರಲ್ಲ, ಇವ್ರದ್ದು ಒಂದು ವರ್ಗ. ಚಂದ್ರಶೇಖರ್ ಆಜಾದ್ನಂಥವರು, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸಾವರ್ಕರ್, ಇಂಥವ್ರದ್ದು ಒಂದು ದೊಡ್ಡ ಪಡೆ. ಇದು ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಕಹಳೆ ಕಿಚ್ಚಿನ ಒಂದು ಹಾದಿ. ಇದರೊಟ್ಟಿಗೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರ ನೂರಾರು ಸಾವಿರಾರು ದೇಶಭಕ್ತರ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯದ ಚಳುವಳಿಗಳು, ಹೋರಾಟಗಳು ನಡೆದು ಅಂತಕ್ಕಂಥದ್ದು. ಇನ್ನು ಸಾಕಷ್ಟು ಜನ ಇಲ್ಲಿ ಪ್ರಾಣ ತೆತ್ತರು. 1942ರಲ್ಲಂತರೂ ಚಿಲೇಜಾವ್ ಚಳುವಳಿ ಅನ್ನುವಂಥದ್ದೇ ಮಾಡಿದ್ರು. ಬ್ರಿಟಿಷರೇ ಎಚ್ಚರಿಕೆ ಹೇಳಿದರು, ಭಾರತವನ್ನು ಬಿಟ್ಟು ತೊಲಗಬೇಕು, ಮೊದಲು ನೀವು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು, ನೀವು ನಿಮ್ಮ ಅಡಿಯಾಳಾಗಿ ನಾವು ಬದುಕಲಿಕ್ಕೆ ತಯಾರಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು, ಮಾಡು ಇಲ್ಲವೇ ಮಡಿ ಸಂದೇಶ ಐತಲ್ಲ, ಅದು ಭಾರತದ ಮಟ್ಟಿಗೆ ದೊಡ್ಡ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ನಾವೇನು ಕರಿತೀವಿ, ಸ್ವಾತಂತ್ರ್ಯ ಚಿಲೇಜಾವ್ ಚಳುವಳಿ ಅಂತಕ್ಕಂಥದ್ದು ಅದು ದೊಡ್ಡ ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ 1000ದಷ್ಟು ಜನ ಹುತಾತ್ಮರಾದರು, ಜೊತೆಗೆ 90,000ದಷ್ಟು ಜನ ಬಂದಿಗಳಾದರು. ಇದು ಹೀಗೆ ಇಂಥ ಪ್ರಯತ್ನಗಳು ಏನಂತಂದ್ರೆ 1947ರವರೆಗೆ ಈ ಪ್ರಯತ್ನಗಳು ನಡೀತಾನೆ ಇತ್ತು. ನಾವು ಅದರ ಇತಿಹಾಸ ನೆನಪಿಸಬೇಕಾಗಿತ್ತು ಅಷ್ಟೇ. ಇನ್ನು 1947ರಲ್ಲಿ ದೇಶ ಸ್ವತಂತ್ರಗೊಂಡಿತು, ಮುಕ್ತವಾಯಿತು. ಇಡೀ ಭಾರತ ಏನು ಅಂತಂದ್ರೆ ಸಂಭ್ರಮ ಪಟ್ಟಿತು ಆ ಸಂದರ್ಭದಲ್ಲಿ. ಅದು 77 ವರ್ಷಗಳ ಹಿಂದೆ 1947 ಆಗಸ್ಟ್ 15ರಂದು ಭಾರತದ ತ್ರಿವರ್ಣ ಧ್ವಜ ಏನು ಅಂತಂದ್ರೆ ಬಾಣ್ನಲ್ಲಿ ಹಾರಾಡಲಿಕ್ಕೆ ಹತ್ತಿವು ಅಂತಕ್ಕಂಥದ್ದು. ಈ ಸಂಭ್ರಮದಲ್ಲಿರ್ತಕ್ಕಂಥ ನಾವು ಈ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ತಮ್ಮ ತನು, ಮನ, ಧನ, ಪ್ರಾಣ ಎಲ್ಲವನ್ನ ಬದಿಗಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನಾವೆಲ್ಲ ಇಷ್ಟೆಲ್ಲ ಮುಕ್ತವಾಗಿ ಆರಾಮಾಗಿ ಇರಬೇಕಾಗಿತ್ತು, ನಗನಗ್ತಾ ಇರಬೇಕಾಗಿತ್ತು ಅಂತಂದರೆ ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಸಾವಿರಾರು ಜನ ದೇಶಭಕ್ತರು, ಹೋರಾಟಗಾರರು, ಅವರ ಫಲ ಅದು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಗೌರವವನ್ನು ಅರ್ಪಿಸೋದು, ಅವರನ್ನು ನೆನಪಿಸೋದು ಅತ್ಯಂತ ಸ್ತುತ್ಯ ಕಾರ್ಯ ಅಂತ ನಾನು ಅನ್ಕೋತೀನಿ. ಭಾರತ 1947ರಲ್ಲಿ ಸ್ವತಂತ್ರವೇನೋ ಆಯಿತು. ಸ್ವತಂತ್ರ ಆದ ತಕ್ಷಣ ನಾವು ಸಂಭ್ರಮ ಪಡುವಂಥ ವಾತಾವರಣವೂ ಇರಲಿಲ್ಲ. ಅದರ ಅರ್ಥ ಹಲವಾರು ಸವಾಲುಗಳು ನಮ್ಮ ಎದುರಿಗಿತ್ತು. ಸ್ವತಂತ್ರ ಆಯಿತು, ದೇಶ ದೊಡ್ಡ ದೇಶ ನಮ್ಮದು ಭಾರತ, ಪ್ರಜಾಪ್ರಭುತ್ವದ ದೊಡ್ಡ ದೇಶ ನಮ್ಮ ಭಾರತ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರತಕ್ಕಂಥ ಭಾರತ ಅತ್ಯಂತ ದೊಡ್ಡದಾದಂಥ ರಾಷ್ಟ್ರ ಇದು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಹಲವಾರು ಸವಾಲುಗಳಿತ್ತು. ಅತಿ ಸಂಕ್ಷಿಪ್ತವಾಗಿ ಹೇಳಬೇಕಾಗಿತ್ತು ಅಂದರೆ ಸಂಸ್ಥಾನಗಳ ವಿಲೀನೀಕರಣ ಮಾಡಬೇಕಾಗಿತ್ತು. ನಾವು ಮೊದಲು ರಾಜರು ಸಣ್ಣ ಪುಟ್ಟ ರಾಜರುಗಳಿದ್ರಲ್ಲ, ಅವರೆಲ್ಲರೂ ವಿಲೀನಕ್ಕೆ ಒಪ್ಪಲಿಲ್ಲ. ನಾವು ರಾಜರಾಗಿಯೇ ಇರ್ತೀವಿ ಅಂತಂದರು. ವಿಶೇಷವಾಗಿ ಕಾಶ್ಮೀರ್, ಜುನಾಗಢ್, ಹೈದರಾಬಾದಂಥ ರಾಜರು ನಾವು ವಿಲೀನಕ್ಕೆ ಒಪ್ಪೋದಿಲ್ಲ ಅಂದರು. ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲರು ಬಹಳಷ್ಟು ಕೆಲಸ ಮಾಡಿದರು. ನೀವು ಹೆದರಿಸಿ ಅವರು ನೀವು ಯಾಕೆ ನಮ್ಮ ಇದರೊಳಗೆ ಬರೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮಲ್ಲಿ ನಿಜಾಮರ ಆಳ್ವಿಕೆ ಏನು ಅಂತಂದ್ರೆ ಮುಕ್ತಗೊಳಿಸಲಿಕ್ಕೆ ಬಹಳಷ್ಟು ಅವರು ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಥಾನಗಳ ವಿಲೀನೀಕರಣ ಮಾಡಿದರು, ಅದೊಂದು ಯಶಸ್ವಿ ಆಯಿತು. ನಿರಾಶ್ರಿತರ ಸಮಸ್ಯೆ ಇತ್ತು. ಆ ನಿರಾಶ್ರಿತರನ್ನು ನಮ್ಮ ಇದರಲ್ಲಿ ಅವರಿಗೊಂದು ನೆಲೆಯನ್ನು ಕಲ್ಪಿಸಬೇಕಾಗಿತ್ತು, ಬೇರೆ ಬೇರೆ ಇದರಿಂದ ನೆಲೆಯನ್ನು ಕಳ್ಕೊಂಡಂಥವ್ರಿಗೆ. ಮತ್ತೊಂದು ಅತ್ಯಂತ ದೊಡ್ಡದಾದಂಥ ಜವಾಬ್ದಾರಿ ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾಗಿತ್ತು. ಇವೆಲ್ಲ ನೋಡಿ ದೊಡ್ಡ ಸವಾಲುಗಳಿವು. ಸಂವಿಧಾನವನ್ನು ರಚನೆ ಮಾಡಬೇಕಾಗಿತ್ತು. ದೇಶಕ್ಕೆ ಒಂದು ಇಡೀ ದೇಶದ ಎಲ್ಲ ಜನರು ಒಪ್ಪುವಂಥ ಒಂದು ಗ್ರಂಥ ಬೇಕಾಗಿತ್ತು. ಹಾಗಾಗಿ ಆ ಜವಾಬ್ದಾರಿಯನ್ನು ಮೊದಲು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ಮಾಡಿದರು. ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ
ಸಂವಿಧಾನ ಕರಡು ಸಮಿತಿಯನ್ನು ರಚಿಸಲಾಯಿತು. ತುಂಬ ಅಧ್ಯಯನಶೀಲರಾದಂಥ ಅಂಬೇಡ್ಕರ್ರು ಬೇರೆ ಬೇರೆ ರಾಷ್ಟ್ರಗಳಲ್ಲಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಪೂರಕವಾಗುವಂಥ, ಯಾಕಂದರೆ ನಮ್ಮದು ಬೃಹತ್ ರಾಷ್ಟ್ರ, ವೈವಿಧ್ಯಮಯವಾದಂಥ ಸಂಸ್ಕೃತಿ ಇರ್ತಕ್ಕಂಥ ರಾಷ್ಟ್ರ, ವೈವಿಧ್ಯಮಯವಾದಂಥ ಭೌಗೋಳಿಕತೆ ಇರತಕ್ಕಂಥ ರಾಷ್ಟ್ರ, ಈ ಎಲ್ಲ ಇಡೀ ದೇಶಕ್ಕೆ, ಅದು ವಿಶೇಷವಾಗಿ ಬೃಹತ್ ರಾಷ್ಟ್ರ, ಮತ್ತೆ ಈ ಎಲ್ಲ ರಾಷ್ಟ್ರಕ್ಕೆ ಅನ್ವಯ ಆಗತಕ್ಕಂಥ ಒಂದು ಸಂವಿಧಾನವನ್ನು ರಚಿಸುವಂಥ ಜವಾಬ್ದಾರಿ, ಕರಡು ಮಾಡ್ತಕ್ಕಂಥ ಜವಾಬ್ದಾರಿ ಅಂಬೇಡ್ಕರ್ ಹೆಗಲ ಮೇಲಿತ್ತು. ಅವರು ಬಹಳಷ್ಟು ದೇಶಗಳ ಸಂವಿಧಾನಗಳನ್ನು ಮಾದರಿಯಾಗಿ ಅಭ್ಯಾಸ ಮಾಡಿ ನಮ್ಮ ದೇಶಕ್ಕೆ ಅನ್ವಯವಾಗುವಂಥ, ಪೂರಕವಾಗುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ 1949ರಲ್ಲಿ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರ ಅದನ್ನು 1950 ಜನವರಿ 26ರಂದು ಅಂಗೀಕರಿಸಿತು. ಆ ದಿನವನ್ನೇ ನಾವು ಸ್ವಾತಂತ್ರ್ಯ ದಿನವನ್ನು, ಸಂವಿಧಾನ ದಿನವನ್ನಾಗಿ, ಪ್ರಜಾ ರಾಜ್ಯ ದಿನವನ್ನಾಗಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಆಚರಿಸ್ತೀವಿ ಅಂತಕ್ಕಂಥದ್ದು ಜನವರಿ 26. ಇಷ್ಟೆಲ್ಲ ನಾವಿವತ್ತು ಇಷ್ಟು ಸ್ವತಂತ್ರರಾಗಲಿಕ್ಕೆ, ಮುಕ್ತವಾಗಿ ಮಾತನಾಡಲಿಕ್ಕೆ, ಎಲ್ಲದಕ್ಕೂ ಏನಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯ ಸಿಕ್ಕಿದ್ದು, ಜೊತೆಗೆ ಸಂವಿಧಾನ ನಮಗೆಲ್ಲರಿಗೂ ಒಂದು ಮಾದರಿಯಾದಂಥ ಗ್ರಂಥವಾಗಿತ್ತು. ಇನ್ನು ಈ ಸ್ವತಂತ್ರ ಭಾರತದಲ್ಲಿ ನಾವು ನಮಗೆ ಸಿಗಬೇಕಾದಂಥ ಹಕ್ಕುಗಳನ್ನು, ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅತ್ಯಂತ ಪ್ರಶ್ನಾತೀತವಾಗಿ ಪ್ರಶ್ನೆ ಮಾಡಬಹುದು. ನಾವು ಏನಾದರೂ ನಮಗೆ ತೊಂದರೆಗಳಾದಾಗ ಇದನ್ನೇ ನಮಗೆ ಕೊಟ್ಟಿದ್ದು ಅಂತಂದ್ರೆ ನಮ್ಮ ಸಂವಿಧಾನದ ಹಕ್ಕುಗಳು. ಅದಕ್ಕೆ ನಾವು ಸ್ವಾತಂತ್ರ್ಯದ ಸಂಭ್ರಮ, ಅತ್ಯಂತ ಮುಕ್ತವಾಗಿ ಇರ್ಬೋದು. ನಾವು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಹೀಗೆ ಹಲವಾರು ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದ್ದರಿಂದಲೇ ಈ ಸಂಭ್ರಮದಲ್ಲಿ ನಾವು ಅದೀವಿ. ನನ್ನ ಅನಿಸಿಕೆಯನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮುಕ್ತವಾಗಿ ನಾನು ಏನು ಹೇಳಬೇಕು ಅಂತಕ್ಕಂಥದ್ದನ್ನು ಹೇಳುವಂಥ ಸ್ವಾತಂತ್ರ್ಯ, ನನಗೆ ಬೇಕಾದಂಥ ಧರ್ಮವನ್ನು ನಾನು ಮಾಡುವಂಥ ಸ್ವಾತಂತ್ರ್ಯ, ನಾನು ಮುಕ್ತವಾಗಿ ಎಲ್ಲೆಂದರಲ್ಲೇ ಪ್ರಶ್ನಿಸುವಂಥ ಒಂದು ಸ್ವಾತಂತ್ರ್ಯ. ಅದಕ್ಕೆ ಒಂದಿಷ್ಟು ನಿರ್ಬಂಧನೆಗಳು ಇದ್ದವು ಕೂಡ. ಅಂಥವು ಎಲ್ಲವೂ ಇದ್ದುದರಿಂದಲೇ ನಾವು ಸಂಭ್ರಮದಲ್ಲಿ ಅದೀವಿ ಅಂತಕ್ಕಂಥದ್ದು ನಾವೆಲ್ಲರೂ ಇಲ್ಲಿ ಗಮನಿಸಬೇಕು. ನಾವಿವತ್ತಿಷ್ಟು ಸಂಭ್ರಮ ಪಡಲಿಕ್ಕೆ, ಸ್ವಾತಂತ್ರ್ಯ, ಭಾರತ ಅಂತಕ್ಕಂಥದ್ದು ಬೃಹತ್ ರಾಷ್ಟ್ರ, ಇಲ್ಲಿ ಬೇಕಾದಷ್ಟು ಸವಾಲುಗಳು ನಮ್ಮ ಹತ್ರ, ಬಹಳಷ್ಟು ಸವಾಲುಗಳು ನಮ್ಮ ಎದುರಿಗೆ. ಇವತ್ತು ಶಿಕ್ಷಣ, ಆರೋಗ್ಯ ಎಲ್ಲವನ್ನ ನಾವು ಪಡಿಬೇಕಾಗಿತ್ತು ಅಂತಂದ್ರೆ, ತಂತ್ರಜ್ಞಾನ, ಕೃಷಿ, ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಮೇಲ್ಮೆಯನ್ನು ಸಾಧಿಸಿ ಒಂದು ಅತ್ಯಂತ ಮುಂದುವರೆದ ರಾಷ್ಟ್ರ, ಅತ್ಯಂತ ಗಮನ ಸೆಳೆಯುವ ರಾಷ್ಟ್ರ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಮುಖ್ಯವಾಗಿ 2 ಸಂಗತಿಗಳು ಕಾರಣ. ಒಂದು ಸ್ವಾತಂತ್ರ್ಯ, ಮತ್ತೊಂದು ಸಂವಿಧಾನ ಅಂತಕ್ಕಂಥದ್ದು. ಇನ್ನು ಈ ಸಂವಿಧಾನದ ಬಲದಿಂದ, ಜೊತೆಗೆ ಸ್ವಾತಂತ್ರ್ಯದ ಬಲದಿಂದ ನಮ್ಮ ದೇಶದಲ್ಲಿ, ನಮ್ಮ ದೇಶವನ್ನು ನಾವು ವಿವಿಧತೆಯಲ್ಲಿ ಏಕತೆಗಿರ್ತಕ್ಕಂಥ ರಾಷ್ಟ್ರ ಅಂತ ಕರಿತೀವಿ. ವೈವಿಧ್ಯತೆ ಐತೆ ನಮ್ಮ ದೇಶದೊಳಗೆ ಬಹಳಷ್ಟು. ಭೌಗೋಳಿಕ ವೈವಿಧ್ಯತೆ ಐತೆ, ಭಾಷಾ ವೈವಿಧ್ಯತೆ ಐತೆ, ಧಾರ್ಮಿಕ ವೈವಿಧ್ಯತೆ ಐತೆ, ಸಾಂಸ್ಕೃತಿಕ ವೈವಿಧ್ಯತೆ ಐತೆ, ಜನಾಂಗೀಯ ವೈವಿಧ್ಯತೆ ಐತೆ. ಇಷ್ಟೆಲ್ಲ ವೈವಿಧ್ಯತೆಗಳ ಮಧ್ಯನೂ ಕೂಡ ಮತ್ತೆ ನಮ್ಮಲ್ಲಿ ಏನಾಯ್ತಪ್ಪ ಅಂದ್ರೆ ಏಕತೆ ಅಂತಕ್ಕಂಥದ್ದೈತಿ. ಯುನಿಟಿ, ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರ ಮಕ್ಕಳು ಅನ್ನುವಂಥ ಪರಿಕಲ್ಪನೆ ಐತಲ್ಲ, ಮತ್ತೆ ನಮ್ಮ ದೇಶದ ಎಲ್ಲ ಜನರನ್ನೇನಪ್ಪ ಅಂದ್ರೆ ಒಂದು ಕಡೆ ಕೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಎಷ್ಟು ಸಂಭ್ರಮದೊಳಗದೀವಿ ಅಂತಂದ್ರೆ, ನಾವು ಬೇರೆ ಒಂದು ಸ್ವಲ್ಪ ಗುಲಾಮಗಿರಿಯನ್ನು ನೆನಪಿಸ್ಕೋಬೇಕು. ನಾವು ಎಲ್ಲರಿಗೂ ನಾನು ಒಂದು ನೆನಪಿಸ್ಕೊಳ್ಳೋದು ಏನು, ಹೇಳೋದೇನು ಅಂತಂದ್ರೆ, ಈ ಮೂಲಕವಾಗಿ ಸ್ವಾತಂತ್ರ್ಯದ ಅರ್ಥ ಗೊತ್ತಾಗಬೇಕಾಗಿತ್ತು ಅಂದ್ರೆ, ನಮ್ಗೆ ಸ್ವಾತಂತ್ರ್ಯದ ಸಂಭ್ರಮ ಗೊತ್ತಾಗಬೇಕಾಗಿತ್ತು ಅಂದ್ರೆ ಒಂದು ಸಾರಿ ಸುಮ್ಮನೆ ಗುಲಾಮಗಿರಿಯನ್ನು ನೆನಪಿಸ್ಕೋಬೇಕು. ಪ್ರತಿಯೊಂದಕ್ಕೂ ಅಲ್ಲಿ ಅಡಿಯಾಳು. ಏನೇ ಮಾಡಬೇಕಾದ್ರೂ ಮತ್ತೊಬ್ಬರನ್ನು ಕೇಳಬೇಕು. ನನ್ನ ವೈಯಕ್ತಿಕವಾದಂಥ ಆಲೋಚನೆಗಳಿಗೆ, ಚಿಂತನೆಗಳಿಗೆ ಒಂಚೂರು ಬೆಲೆ ಇರಲ್ಲ. ಹಾಗಾಗಿ ನಾವು ಇವತ್ತು ಏನಾಗಿದ್ದೀವಪ್ಪ ಅಂತಂದ್ರೆ 1947ರಿಂದ ಸ್ವತಂತ್ರವನ್ನು ಪಡೆದು ಆ ಸಂಭ್ರಮದಲ್ಲಿ ಇದ್ದೇವೆ ಅಂತಕ್ಕಂಥದ್ದು. ಇನ್ನೊಂದಿಷ್ಟು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭನೂ ಕೂಡ ಐತಿ ಇವತ್ತು. ಇಷ್ಟೆಲ್ಲ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಆಗಾಗ ಕೆಲವೊಂದು ವಿಚಾರಗಳು,
ಕೆಲವೊಂದು ಋಣಾತ್ಮಕ ಸಂಗತಿಗಳು ನಮಗೆ ನುಸುಳಿ ಬರ್ತಾವೆ. ಅಂದ್ರೆ ಈ ಭಾವೈಕ್ಯತೆಗೆ ಭಂಗ ತರ್ತಕ್ಕಂಥ ಅಂಶಗಳು ಬೇಕಾದಷ್ಟು ಅಲ್ಲೆಲ್ಲಿ ಸಣ್ಣ ಸಣ್ಣ ನಡೀತಿರ್ತಾವೆ. ಭಾಷಾವಾದ, ಕೋಮುವಾದ, ಪ್ರಾಂತೀಯವಾದ, ಭಯೋತ್ಪಾದನೆ, ಉಗ್ರವಾದ, ಇವುಗಳೆಲ್ಲವುಗಳು ಒಮ್ಮೆ ನೆನಪಿಟ್ಕೋಬೇಕು ನಾವು. ಇವೆಲ್ಲವುಗಳು ನಮ್ಮ ದೇಶದ ಶತ್ರುಗಳು, ಆಂತರಿಕ ಶತ್ರುಗಳು. ವಿಶೇಷವಾಗಿ ಭಾಷಾವಾದ, ಸುಮ್ಮನೆ ಕಚ್ಚಾಡು. ಎಲ್ಲ ಭಾಷೆಗಳು ಸಮಾನವಾದಂಥ ಅವಕಾಶ, ಆಯಾ ಪ್ರಾದೇಶಿಕ ಭಾಷೆಗಳಿಗೆ ಆದ್ಯತೆ ಸಿಗಬೇಕು. ಸುಮ್ಮನೆ ಆ ಭಾಷೆಯ ನೆಪದಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಸಣ್ಣ ಸಣ್ಣ ಮನಸ್ಸುಗಳನ್ನು ಮಾಡ್ಕೊತ ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲದ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೋತೀವಿ. ಪ್ರಾಂತೀಯವಾದ ನೋಡಿ, ನಾವು ಸುಮ್ಮನೆ ಪ್ರಾಂತ್ಯದ ಕುರಿತು ನಾವೇನು ಮಾಡೋದು, ಸಣ್ಣ ಸಣ್ಣ ವಿಚಾರಗಳನ್ನೇ ದೊಡ್ಡದು ಮಾಡಿಬಿಡೋದು. ಜಲವಿವಾದಗಳು, ಭಾಷಾವಾದ. ಹೀಗಾಗಿ ಸರ್ಕಾರ ಏನು ಮಾಡುತ್ತಂದ್ರೆ ಸಮನ್ವಯನ ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡ್ತೈತಿ. ಹಾಗಾಗಿ ನಮ್ಮಲ್ಲಿ ಈ ಸಣ್ಣ ವಿಚಾರಗಳು ದೂರ ಹೋಗ್ಬೇಕು. ಇನ್ನೂ ನಾವು ಮುಕ್ತವಾಗಿರಬೇಕಾಗಿತ್ತು ಅಂತಂದರೆ ಇಂಥ ಸಣ್ಣ ಸಣ್ಣ ಆಲೋಚನೆಗಳನ್ನು, ಭಾಷಾವಾದ, ಪ್ರಾಂತೀಯವಾದ, ಕೋಮುವಾದ, ಭಯೋತ್ಪಾದನೆ, ಉಗ್ರವಾದ, ನೋಡ್ರಿ ಇವೆಲ್ಲ ಉಗ್ರಗಾಮಿ ಚಟುವಟಿಕೆಗಳು ಅಲ್ಲೆಲ್ಲ ನಡೀತಿರ್ತಾವೆ. ಸರ್ಕಾರ ಅದಕ್ಕೆಲ್ಲ ಏನೆಲ್ಲ ಕ್ರಮಗಳನ್ನು ತಗೋಬೇಕು ತೊಗೊಂತೈತಿ. ಆದರೆ ಇವೆಲ್ಲ ಆಂತರಿಕ ಶತ್ರುಗಳದಿವು, ನಮ್ಮ ಒಳಗಿನ ಶತ್ರುಗಳಿವು. ನಮ್ಮ ಒಳಗಿನ ಶತ್ರುಗಳನ್ನು ಹತ್ತಿಕ್ಕೋದು ಭಾಳ ಕಷ್ಟ. ಹೊರಗಿನ ಶತ್ರುಗಳನ್ನು ನಾವೇನಾದ್ರು ಮಾಡ್ಬೋದು, ಅವ್ರ ಕಣ್ಣಿಗೆ ಕಾಣಿಸ್ತಿರ್ತೈತಿ. ನಮ್ಮಲ್ಲೇ ಇದ್ದುಕೊಂಡು ನಮ್ಮಲ್ಲೇ ಶತ್ರುತ್ವ ಆಗ್ತಿರ್ತೈತಲ್ಲ, ಇದು ಬಹಳಷ್ಟು ಅಪಾಯಕಾರಿ ಅಂತಕ್ಕಂಥದ್ದು. ಇದರೊಟ್ಟಿಗೆ ನಮ್ಮ ಸ್ವಾತಂತ್ರ್ಯದ ಅರ್ಥ ನಮ್ಮೆಲ್ಲರಿಗೂ ಆಗಬೇಕಾಗಿತ್ತು ಅಂತಂದರೆ ನಾವು ನಿಜವಾಗಿ ಭಾಳಷ್ಟು ಸಂಭ್ರಮ ಪಡ್ತಕ್ಕಂಥ ಸಂದರ್ಭಗಳಿವೆಲ್ಲ. ಸುಮ್ಮನೆ ಒಂದು ಸಾರಿ ನಾವು ನೆನಪಿಸ್ಕೊಳ್ಳೋಣ, ನಾಳೆ ಧ್ವಜಾರೋಹಣ. ನಮ್ಮ ಮನಸ್ಸು ನಮಗೆ ಗೊತ್ತಿರಲಾರ್ದೇ ಅದು ಏನು ದೇಶ ಅಭಿಮಾನ ಉಕ್ಕುತ್ತೋ ಗೊತ್ತಿಲ್ಲ. ನೀವು ನೋಡ್ರಿ, ನಾಳೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ, ಸಣ್ಣ ಸಣ್ಣ ಮಕ್ಕಳು ಸಹಿತ ಅತ್ಯಂತ ಸಂಭ್ರಮದಿಂದ. ಅದಕ್ಕೆ ಸಂಭ್ರಮ ಅನ್ನೋದೇ ಅದಕ್ಕೆ ದೊಡ್ಡ ಹಬ್ಬದ ವಾತಾವರಣ. ಇದು ಕೇವಲ ಒಂದು ಮನೆಯ ಹಬ್ಬದ ವಾತಾವರಣ ಅಲ್ಲ, ಇದು ಇಡೀ ದೇಶದ ತುಂಬ ಹಬ್ಬದ ವಾತಾವರಣ. ಮಕ್ಕಳೆಲ್ಲ ಅತ್ಯಂತ ಹೊಸ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು, ಇವತ್ತು ಕೊರೋನಾ ಐತೆ ಅತ್ಯಂತ ಸಂಕ್ಷಿಪ್ತ ಮಾಡೋದಂದ್ರೂ ಸತ್ಯಕ ಎಲ್ಲ ತಮ್ಮ ಮನೆ ಮುಂದೆ ಶೃಂಗಾರ ಮಾಡ್ಕೋತಾರ, ತಮ್ಮ ವಾಹನದ ಮೇಲೆ ರಾಷ್ಟ್ರಧ್ವಜವನ್ನು ಹಾಕೋತಾರ, ತಮ್ಮ ಎದೆ ಮೇಲೆ ರಾಷ್ಟ್ರ ಲಾಂಛನವನ್ನು ಹಾಕೋತಾರ. ಇದೆಲ್ಲ ಸಂಭ್ರಮ. ಹಾಗಾಗಿ ಈ ಸಂಭ್ರಮದಲ್ಲಿ ಇರ್ತಕ್ಕಂಥ ನಾವು ಒಂದು ತಿಳ್ಕೋಬೇಕು, ದೇಶದ ಹಿತಕ್ಕಾಗಿ, ದೇಶದ ಒಳಿತಿಗಾಗಿ ನನ್ನ ಪಾತ್ರ ಏನು. ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ವಿಚಾರ ಇದು. ನನ್ನ ಪಾಡಿಗೆ ನಾನು ಒಬ್ಬ ಸುಧಾರಣೆ ಆಗಿಬಿಟ್ರಂತಂದ್ರೆ ಇಡೀ ಜಗತ್ತು ತನ್ನಿಂದ ತಾನೇ ಏನಾಗುತ್ತಪ್ಪ ಅಂದ್ರೆ ಸುಧಾರಣೆ ಆಗುತ್ತೆ. ಅದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚು ಮಾಡಬೇಕಾಗಿತ್ತು ಅಂದ್ರೆ, ವೃದ್ಧಿಸಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಆಯೋಗ 1961ರಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಿತು. ಏನು ಅಂತಂದ್ರೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಭಾವೈಕ್ಯತೆಯನ್ನು ಬಿಂಬಿಸುವಂಥ ಸಂಗತಿಗಳಾಗಬೇಕು. ಶಾಲೆ ಕಾಲೇಜುಗಳಲ್ಲಿ ಏನಾಗಬೇಕು ಅಂತಂದರೆ ಪಠ್ಯಪುಸ್ತಕಗಳಲ್ಲಿ ಭಾವೈಕ್ಯತೆಯನ್ನು ಬಿಂಬಿಸುವಂತಹ, ಸಮಾನತೆಯನ್ನು ಬಿಂಬಿಸುವಂತಹ, ಭ್ರಾತೃತ್ವವನ್ನು ಬಿಂಬಿಸುವಂತಹ ಸಂಗತಿಗಳು ಏನಾಗಬೇಕು ಅಂದ್ರೆ ಪಠ್ಯಪುಸ್ತಕದಲ್ಲಿ ಇರಬೇಕು. ಇನ್ನು ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಕ್ಕೆ ಅಗೌರವ ಆಗದಂತೆ ನಡ್ಕೊಳ್ಳುವಂಥ ವಿಚಾರಗಳನ್ನು ನಾವು ಮಕ್ಕಳಲ್ಲಿ, ಜನಸಾಮಾನ್ಯರಲ್ಲಿ ಎಲ್ಲರ ಹತ್ರನೂ ಬಿತ್ತಬೇಕು. ಈಗ ನೋಡ್ರಿ, ನಮಗೆ ಗೊತ್ತಿರಲಾರ್ದೇ ನಾವು ರಾಷ್ಟ್ರಗೀತೆ ಹಾಡಕತ್ತೆ ನಾವೆಲ್ಲರೂ ಎದ್ದು ನಿಲ್ತೀವಿ. ಅದ್ರ ಉದ್ದೇಶ ಏನಂತಂದರೆ ರಾಷ್ಟ್ರದ ಮೇಲೆ ಇರ್ತಕ್ಕಂಥ ಅಭಿಮಾನ ಅಂತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಇವುಗಳಿಗೆ ಎಂದಿಗೂ ಅಗೌರವ ಮಾಡದಂತೆ ಇರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಮ್ಮ ಬಹುತೇಕ ಜನ ಏನು ಮಾಡ್ತಾರೆ ಅಂತಂದರೆ ಹಕ್ಕು ಕೇಳ್ತಾರೆ. ನೆನ್ಪಿಟ್ಕೋಬೇಕು ನಾವೆಲ್ಲ ಇಲ್ಲಿ, ಹಕ್ಕು ಕೇಳ್ತಾರೆ ಜನ. ಹಕ್ಕು ಕೇಳೋದಕ್ಕದ. ನನ್ನ ಪ್ರಶ್ನೆ ಏನಂದರೆ, ನಾನು ಭಾಳಷ್ಟು ಸರಿ ನಾನು ಹೇಳುವಂಥ ವಿಚಾರ ಏನು ಅಂದರೆ, ಎಲ್ಲರ ಸಂದರ್ಭ ಬಂದಾಗ
ನಾವು ಹಕ್ಕುಗಳನ್ನು ಎಷ್ಟು ಕೇಳ್ತೇವೆ. ನಮ್ಮ ದೇಶ ಒಂದು ದೇಶ ಸುಧಾರಣೆ ಆಗಬೇಕಾಗಿತ್ತು ಅಂದರೆ, ವಿಶೇಷವಾಗಿ ನಮ್ಮ ಭಾರತ ತನ್ನ ಪಾಡಿಗೆ ತಾನೇ ಸುಧಾರಣೆ ಆಗಬೇಕಾಗಿತ್ತು ಅಂದರೆ, ನಾವು ಹಕ್ಕು ಕೇಳಲಿಕ್ಕೆ ಅರ್ಹರದೀವಿ. ಕೇಳಬೇಕು. ನನಗೆ ಅನ್ಯಾಯ ಆದಾಗ ನಾನು ಕೇಳಬೇಕಾದದ್ದು ನಂದದು ಜವಾಬ್ದಾರಿ. ಅನ್ಯಾಯವನ್ನು ಪ್ರತಿಭಟಿಸ್ಬೇಕು ನಾವು. ಅನ್ಯಾಯವನ್ನು ನೋಡಿ ಸುಮ್ಮಿರೋದು ಕೂಡ ಅದು ಒಂದು ರೀತಿಯಾದಂಥ ಭ್ರಷ್ಟಾಚಾರ ಅಂತ. ಅನ್ಯಾಯವನ್ನು ನೋಡಿ ಸಹಿಸ್ಕೊಳ್ಳೋದು ಭ್ರಷ್ಟಾಚಾರ ಅಂತ. ಅನ್ಯಾಯವನ್ನು ಪ್ರತಿಭಟಿಸ್ಬೇಕು. ಆ ಗುಣ ಬರಬೇಕು ನಮ್ಮ ಹತ್ರ. ಆ ಹಕ್ಕನ್ನು ಸ್ವಾತಂತ್ರ್ಯ ಸಂವಿಧಾನ ನಮಗೆ ಕೊಟ್ಟೈತೆ. ಆದರೆ ಮತ್ತೊಂದು ನೆನಪಿಟ್ಕೋಬೇಕು, ನನ್ನ ಪಾಲಿನ ಕರ್ತವ್ಯಗಳದವು. ನಾವು ಬರೀ ಹಕ್ಕು ಕೇಳೋದಷ್ಟಲ್ಲ, ಕರ್ತವ್ಯಗಳದು. ನಾನು ಏನು ಮಾಡಬೇಕು, ದೇಶಕ್ಕಾಗಿ ನಾನು ಏನು ಮಾಡಬೇಕು, ನಮ್ಮ ಸಂವಿಧಾನವನ್ನು ನಾನು ಹೆಂಗೆ ರಕ್ಷಿಸಿಕೊಂಡು ಹೋಗಬೇಕು, ಅಥವಾ ಹಕ್ಕುಗಳನ್ನು, ನನ್ನ ಕರ್ತವ್ಯವನ್ನು ಏನು ಮಾಡಬೇಕು. ನನ್ನ ಕರ್ತವ್ಯಗಳದು. ನನ್ನ ಕೆಲವಷ್ಟು ದೇಶಕ್ಕಾಗಿ ಮಾಡೋ ಕರ್ತವ್ಯಗಳದವು, ಕುಟುಂಬಕ್ಕಾಗಿ ಮಾಡೋ ಕರ್ತವ್ಯಗಳದವು, ಸಮಾಜಕ್ಕಾಗಿ ಮಾಡುವಂಥವುಗಳದವು. ಎಲ್ಲರಿಂದಲೂ ಸಣ್ಣ ಸಣ್ಣ ಕೆಲಸಗಳಾಗಬೇಕಾಗೈತೆ. ಹಾಗಾಗಿ ನಮ್ಮ ಹತ್ರ ಕರ್ತವ್ಯ ಪ್ರಜ್ಞೆನೂ ಕೂಡ ಇರಬೇಕು. ಯಾವಾಗ ಹಕ್ಕು ಕೇಳುವಂಥ ಪ್ರಜ್ಞೆ, ಕರ್ತವ್ಯ ಪಾಲನೆ ಮಾಡುವಂಥ ಜವಾಬ್ದಾರಿ, ನೋಡ್ರಿ, ಪ್ರಜ್ಞೆ ಮತ್ತು ಜವಾಬ್ದಾರಿ, ಅಲ್ಲೇ ಹಕ್ಕು ಕೇಳುವಂಥ ಪ್ರಜ್ಞೆ ಇರಬೇಕು ನಮಗೆ. ಅನ್ಯಾಯ ಆದಾಗ ಪ್ರತಿಭಟಿಸುವಂಥ ಪ್ರಜ್ಞೆ ಇರಬೇಕು ನಮಗೆ. ಜೊತೆಗೆ ಕರ್ತವ್ಯ ಪಾಲಿಸುವಂಥ ಜವಾಬ್ದಾರಿ ಇರಬೇಕು. ಪ್ರತಿಯೊಬ್ಬ ನಾಗರಿಕನಿಗೂ ಸಹಿತ ಆ ಜವಾಬ್ದಾರಿ ಇರಬೇಕು. ಆವಾಗ ಮಾತ್ರ ಒಂದು ದೇಶ ಅತ್ಯಂತ ಸಂಪದ್ಭರಿತ, ಸುಸಂಸ್ಕೃತ, ಮುಂಚೂಣಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಪರವಾದಂಥ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ದಿಶೆಯಲ್ಲಿ ಸ್ವಾತಂತ್ರ್ಯ ಅಂದರೆ ಒಂದು ಹಬ್ಬದ ವಾತಾವರಣ ಆಗುತ್ತೆ. ನಾಳೆ ನೋಡ್ಬೇಕು ನಾವೆಲ್ಲ ಬೆಳಗಿನಿಂದ ಎಷ್ಟು. ಅದಕ್ಕೆ ನನ್ನ ಒಂದು ದೃಷ್ಟಿ ಏನಂದರೆ, ಪ್ರತಿದಿನ ಪರಿಸರ ದಿನ, ಪ್ರತಿದಿನ ಸ್ವಾತಂತ್ರ್ಯ ದಿನ, ಪ್ರತಿದಿನವೂ ಸಹಿತ ಏನಪ್ಪ ಅಂದ್ರೆ ಹಬ್ಬದ ವಾತಾವರಣ ಆಗಬೇಕು. ಯಾವಾಗ ನಾವೆಲ್ಲರೂ ನಮ್ಮ ನಮ್ಮ ಪಾಲಿನ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಹೋಗ್ತೀವೋ, ನಮ್ಮ ವ್ಯಾಪ್ತಿಯೊಳಗೆ ನಾವು ಬರಲಿಕ್ಕೆ ಪ್ರಯತ್ನ ಮಾಡ್ತೀವೋ, ಆವಾಗ ದೇಶ ತನ್ನಿಂದ ತಾನೇ ಏನಪ್ಪ ಅಂತಂದ್ರೆ ಸುಧಾರಣೆ ಆಗುತ್ತೆ ಅಂತಕ್ಕಂಥದ್ದು. ಇದು ಸ್ವಾತಂತ್ರ್ಯ ನಂತರದ ನಮ್ಮ ದೇಶದ ಪ್ರಗತಿಯನ್ನು ಒಂಚೂರು ನೋಡಿದೀವಪ್ಪ ಅಂತಂದ್ರೆ, ನಾವು ದೇಶ ಭಾರತ ಎಲ್ಲ ನಿಟ್ಟಿನಲ್ಲೂ, ಸುಮ್ಮನೆ ಗಮನಿಸ್ಬೇಕು ಈ ಮಾತುಗಳನ್ನು, ಎಲ್ಲ ನಿಟ್ಟಿನಲ್ಲೂ ಪ್ರಗತಿ ಪಥದತ್ತ ದಾಪುಗಾಲು ಹಾಕ್ತಾ ಇದೆ. ಕೆಲವೊಂದು ಟೀಕೆಗಳಿರ್ತಾವೆ, ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್, ಅಪವಾದಗಳು ಎಂದು ಉದಾಹರಣೆಗಳಲ್ಲ. ಸಣ್ಣದ ಲೋಪಗಳನ್ನೇ ನಾವು ದೊಡ್ಡದು ಮಾಡಬಾರ್ದು. ಯಾಕಂದರೆ ಭಾರತ ದೊಡ್ಡ ರಾಷ್ಟ್ರ, ಅಖಂಡ ಭಾರತ ಇದು ದೊಡ್ಡ ರಾಷ್ಟ್ರ ಇದು. ಸಣ್ಣ ಲೋಪಗಳು ಅವನ್ನ ಬಿಟ್ಬಿಡ್ಬೇಕು. ಆದರೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನಾವು ಏನು ಸಾಧನೆ ಮಾಡೀವಿ ಅನ್ನುವಂಥದ್ದನ್ನು ಒಮ್ಮೆ ಮೆಲುಕು ಹಾಕಿದ್ದೀವಿ ಅಂತಂದರೆ, ಕೃಷಿಯಲ್ಲಿ ನಾವು ಎಷ್ಟು ಪ್ರಗತಿಯನ್ನು ಸಾಧಿಸಿದ್ವಿ. ಸುಮ್ಮನೆ 20 ವರ್ಷ 30 ವರ್ಷ 40 ವರ್ಷದ ಹಿಂದಿನ ಕೃಷಿ, ಅಲ್ಲಿಯ ಉತ್ಪಾದನೆ, ಅಲ್ಲಿಯ ದರವನ್ನು ತೆಗೆದುಕೊಂಡಿವೆ ಅಂದ್ರೆ, ಇವತ್ತು ಕೃಷಿಯಲ್ಲಿ ಏನಾಯಿತು? ಹಸಿರು ಕ್ರಾಂತಿ ಆಯಿತು, ಗ್ರೀನ್ ರೆವಲ್ಯೂಷನ್, ಕ್ಷೀರ ಕ್ರಾಂತಿ ಆಯಿತು. ಎಷ್ಟು ವೈವಿಧ್ಯಮಯವಾದಂಥ ಹೊಸ ಹೊಸ ತಂತ್ರಜ್ಞಾನವನ್ನು ನಮ್ಮ ರೈತರು ಬಳಸಲಿಕ್ಕತ್ತಾರೆ. ಅವುಗಳು ಎಷ್ಟು ಉತ್ಪಾದನೆ ಆಗ್ಲಿಕ್ಕತ್ತೈತಿ. ಅದನ್ನು ಒಂದಿಷ್ಟು ಕೃಷಿ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅತ್ಯಂತ ಬೇಕಾದಷ್ಟು ಮುಂದುವರೆದಿದ್ದೇವೆ. ಶಿಕ್ಷಣದ ಪ್ರಮಾಣ ಜಾಸ್ತಿ ಆಗೈತೆ. ಮಹಿಳೆಯರ ಶಿಕ್ಷಣದ ಪ್ರಮಾಣ ನೋಡ್ರಿ, ನಮ್ಮಲ್ಲಿ ವುಮೆನ್ ಎಂಪವರ್ಮೆಂಟ್ ಬರಬೇಕಾಗಿತ್ತು ಅಂದ್ರೆ, ಮಹಿಳಾ ಸಬಲೀಕರಣ ಆಗಬೇಕಾಗಿತ್ತು ಅಂತಂದರೆ, ಎಂಪವರ್ಮೆಂಟ್ ಎಲ್ಲರಿಗೂ ಬೇಕು, ವುಮೆನ್ ಎಂಪವರ್ಮೆಂಟ್. ಅದಕ್ಕೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಕ್ಕಂಥ ಕಾರ್ಯಕ್ರಮ, ಸುಕನ್ಯಾ ಸಮೃದ್ಧಿ ಅಂತಕ್ಕಂಥ ಕಾರ್ಯಕ್ರಮ. ಮಹಿಳೆ, ಒನ್ ಎಜುಕೇಟೆಡ್ ಮದರ್ ಈಕ್ವಲ್ಸ್ ಟು 1000 ಟೀಚರ್ಸ್. ಒಬ್ಬ ಸುಶಿಕ್ಷಿತ ನಾರಿ ಇದ್ಲಪ್ಪ ಅಂತಂದರೆ ಇಡೀ ಕುಟುಂಬವನ್ನು, ಇಡೀ ಸಮಾಜವನ್ನು ಅವಳು ಏನು ಮಾಡ್ಬೋದು ಅಂದ್ರೆ ಬದಲಿಸಬಲ್ಲುವಂಥ ಶಕ್ತಿ. ಅದಕ್ಕೆ ಶಿಕ್ಷಣವೇ ಶಕ್ತಿ. ಪವರ್ ಅಂತ, ಎಜುಕೇಶನ್ ಈಸ್ ಪವರ್. ಶಿಕ್ಷಣವೇ ಶಕ್ತಿ. ಯಾವಾಗ ವ್ಯಕ್ತಿ ಹತ್ರ ಶಿಕ್ಷಣ ಬರ್ತೈತೋ ಅವಾಗೆಲ್ಲವುಗಳು ತಾವೇ ಬರ್ತಾವೆ. ಅಭಿವೃದ್ಧಿ ಆಗತ್ತಾ, ವಿಚಾರಗಳು ಬದಲಾವಣೆ ಆಕ್ಕವು,
ದೊಡ್ಡ ದೊಡ್ಡ ಆಲೋಚನೆಗಳು ಬರ್ತಾವೆ. ಅದಕ್ಕೆ ನಮ್ಮ ಸ್ವಾತಂತ್ರ್ಯದ ನಂತರ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದವು, ಸಾಕಷ್ಟು ಪ್ರಯತ್ನಗಳು ನಡೆದವು, ಸಾಕಷ್ಟು ಪ್ರಯೋಗಗಳು ನಡೆದವು. ಇವತ್ತು ನಾವು ಶಿಕ್ಷಣದಲ್ಲಿ ನೋಡ್ರಿ, ಇವತ್ತು ಕೊರೋನಾದಂಥ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಸಹಿತ ಆನ್ಲೈನ್ ಕ್ಲಾಸ್ ಅನಿವಾರ್ಯ ಪರಿಸ್ಥಿತಿ, ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ಹೆಂಗೆ ಕಾಲ ಬರ್ತದೋ ಅದು ಕಾಲಘಟ್ಟಕ್ಕೆ ತಕ್ಕಂತೆ ನಾವೆಲ್ಲರೂ ಅನಿವಾರ್ಯ ಬದಲಾವಣೆ ಆದ. ಸಣ್ಣ ಸಣ್ಣ LKG UKG 1ನೇ ಸ್ಟ್ಯಾಂಡರ್ಡು ಎಲ್ಲ ಮಕ್ಕಳು ಮತ್ತು ದೊಡ್ಡ ಕ್ಲಾಸಿಗಂತೂ ಅದು ಅನಿವಾರ್ಯ. ಆ ಸಂದರ್ಭಕ್ಕೆ ಹಂಗೆ ಬಳಸಬೇಕು ಅನ್ನೋಂಥದ್ದಲ್ಲ, ಬಳಸಬೇಕು ಅಷ್ಟೇ, ಆಗಬೇಕದು. ನಾವು ಪ್ರಯತ್ನ ಮಾಡಿದಂದ್ರೆ ನಮಗದು ಸಾಧ್ಯತೆ ಐತೆ ಅಂತ, ಅವಶ್ಯಕತೆಯೇ ಅನ್ವೇಷಣೆ ಅಂತ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬದಲಾವಣೆ ಆಗಿ ಸಾಕಷ್ಟು, ವಿಜ್ಞಾನ ತಂತ್ರಜ್ಞಾನದಲ್ಲಿ ಬದಲಾವಣೆ ಎಷ್ಟು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಪ್ರಗತಿಯಲ್ಲಿದೆ. ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ ನಾನು ಇಲ್ಲೇ ಕೂತ್ಕೊಂಡು ಇಡೀ ಜಗತ್ತಿಗೆ ನನ್ನ ಮಾಹಿತಿಯನ್ನು ರವಾನೆ ಮಾಡಬಹುದು, ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು, ಅಗೋಚರ ಮಾರುಕಟ್ಟೆ, ಎಲ್ಲೇ ಕೂತ್ಕೊಂಡು ಯಾರಿಗೂ ವ್ಯಾಪಾರ ಮಾಡ್ಬೋದು. ಡಾಕ್ಟರ್ ಎಲ್ಲೋ ಇರ್ತಾರ, ಪೇಷಂಟ್ ಎಲ್ಲೇ ಇರ್ತೈತೆ ಆಪರೇಷನ್ ಮಾಡ್ತಾರೆ, ಇಡೀ ದೇಹದ ಎಲ್ಲ ಭಾಗಗಳಲ್ಲಿ ಏನೇನೈತೆ ಅನ್ನೋದು ಕಂಡುಹಿಡಿತಾರೆ. ಇವೆಲ್ಲ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. ಹಾಗಾಗಿ ನಾವು ಬಹಳಷ್ಟು ಇಲ್ಲಿ ಆಲೋಚನೆ ಮಾಡತಕ್ಕಂಥದ್ದೇನು ಅಂತಂದರೆ, ನಿಜವಾಗಿಯೂ ನಾವು ಈ ಸದ್ಯದ ಸಂದರ್ಭದಲ್ಲಿ ವಿಚಾರ ಮಾಡ್ತಕ್ಕಂಥದ್ದೇನು ಅಂತಂದರೆ, ಸ್ವಾತಂತ್ರ್ಯ ಇವತ್ತು ಹಬ್ಬ, ಸಂಭ್ರಮ. ಅದು ಸಂಭ್ರಮ ಶಬ್ದನೇ ಅದು, ಅತ್ಯಂತ ಖುಷಿಯಿಂದಿರೋದು, ಎಲ್ಲವನ್ನು ಮರೆತು ಬಿಡೋದು. ಅದೇ ನಿಟ್ಟಿನೊಳಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು. ದೇಶಕ್ಕಾಗಿ ನನ್ನ ಕೊಡುಗೆ ಏನು ಅಂತ ಎಲ್ಲರೂ ಆಲೋಚನೆ ಮಾಡಿಬಿಟ್ರಂದ್ರೆ ದೇಶದಲ್ಲಿ ಏನೂ ಬೇರೆ ಬೇರೆ ಘಟನೆಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಆಂತರಿಕ ಸಣ್ಣ ಪುಟ್ಟಗಳು ಇರಲ್ಬೇಕು. ಹಾಗಾಗಿ ದೇಶ ಸ್ವತಂತ್ರಗೊಂಡು 75 ವರ್ಷದ ಸಂದರ್ಭದಲ್ಲಿ ನಾವು ನಮ್ಮ ಮುಂದಿನ ಮಕ್ಕಳಿಗೆ ಒಂದಿಷ್ಟು ಪರಂಪರೆಯನ್ನು ಕಟ್ಟಿಕೊಡ್ತಕ್ಕಂಥ ವಿಚಾರಗಳನ್ನು ಹೇಳಬೇಕು. 1947 ಸಂದರ್ಭ ನಾವು ಬರೀ ಓದಿ ತಿಳ್ಕೊಂಡಿ ನಾವು, ಯಾಕಂದ್ರೆ ನಾವು 1964 ಹುಟ್ಟಿದಂಥವ್ರು. ಆ ಕಥೆಯನ್ನು ಓದಿ ತಿಳ್ಕೊಂಡಿವಿ, ಯಾರ ಬಾಯಿಲಿಂದನೋ ಕೇಳಿವಿ. ನಮ್ಮ ಮಕ್ಕಳಿಗೆ ಒಂದಿಷ್ಟು ಆ 1947 ಸಂದರ್ಭ ಇತಿಹಾಸದಲ್ಲಿ ಎಲ್ಲವನ್ನ ಕಲಿಸ್ತೀವಿ ಅಂತಂದ್ರೂ ಸಹಿತ ಸಂದರ್ಭೋಚಿತವಾಗಿ ಪಠ್ಯಪುಸ್ತಕದಲ್ಲಿ ಇವೆಲ್ಲ ಇರ್ತಾವಂದ್ರೂ ಸತ್ಯಕ್ಕೆ ಹಾಗಾಗೇನೆ ನಾವು ಆಚರಣೆಗಳನ್ನು ದಿನಾಚರಣೆಗಳನ್ನು ಮಾಡುವುದರ ಮೂಲ ಉದ್ದೇಶನೇ ಅದು. ಶಾಲೆ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸೋದು, ಕ್ವಿಜ್ ಮಾಡೋದು, ಇಂಥವೆಲ್ಲ ಮೂಲ ಉದ್ದೇಶ ಏನಂತಂದ್ರೆ ಮಕ್ಕಳಿಗೂ ಸಹಿತ ಅದು ತಿರಲಿ ಅಂತಕ್ಕಂಥದ್ದು. ಹಾಗಾಗಿ ಮಕ್ಕಳಲ್ಲಿ ಮೊದಲು ನಮ್ಮ ಹತ್ರ ದೇಶಾಭಿಮಾನ ಹುಟ್ಕೋಬೇಕು, ಪೌರ ಪ್ರಜ್ಞೆ ಬರಬೇಕು ನಮ್ಮ ಹತ್ರ. ಸ್ವಾತಂತ್ರ್ಯದ ಕುರಿತು ನಾನು ಭಾಳ ಸಲ ಹುಡುಗರಿಗೆ ಹೇಳ್ತಿರ್ತೀನಿ, ಏನಪ್ಪ ಅಂದರೆ ನಮ್ಮ ಶಾಲೆಯನ್ನು ಯಾರಾದರೂ ನಮ್ಮ ಸರ್ ಬೈದ್ರಂದ್ರೆ ನಮಗೆ ತುಂಬ ಸಿಟ್ಟು ಬರಬೇಕು. ನಮ್ಮ ದೇಶದ ಬಗ್ಗೆ ಯಾರಾದರೂ ಕಟ್ಟುವಾಗಿ ಕೆಟ್ಟದಾಗಿ ಮಾತಾಡಿದ್ರಂದ್ರೆ ನಾವೆಂದಿಗೂ ಸಹಿಸಿಕೊಳ್ಬಾರ್ದು. ಅದು ದೇಶಾಭಿಮಾನ. ಹಾಗಾಗಿ ಸ್ವಾತಂತ್ರ್ಯದ ನಾವು ಬಹಳಷ್ಟು ಮುಕ್ತದೀವಿ. ಇವತ್ತು ಜಗತ್ತಂತರೂ ವಿಸ್ತಾರ ಐತಿ. ಜಗತ್ತು ವಿಸ್ತಾರ ಐತೆ ಅನ್ನೋದಕ್ಕಿಂತ ಜಗತ್ತು ಒಂದು ಚಿಕ್ಕ ಗ್ರಾಮವಾಗ ಹತ್ತಿದೆ. ಗ್ಲೋಬಲ್ ವಿಲೇಜ್ ಅಂತಾರೆ ಅದಕ್ಕೆ. ಜಗತ್ತು ತುಂಬ ಚಿಕ್ಕದಾಗ್ತಾ ಇದೆ, ದೂರಿಲ್ಲ ಜಗತ್ತು. ಜಗತ್ತಿನ ಎಲ್ಲ ವಿದ್ಯಮಾನಗಳು ನಮ್ಮ ಮುಷ್ಟಿ ಒಳಗೆ ಬರ್ತಾವು ಅಂತಕ್ಕಂಥದ್ದು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆಯಿಂದ ನಾವೆಲ್ಲ ಮಾತಾಡಬೇಕು. ದೇಶಕ್ಕೆ ನನ್ನ ಕೊಡುಗೆ ಏನು? ಈ ಪ್ರಶ್ನೆಯನ್ನು ಭಾರತೀಯ ಪ್ರಜೆಗಳಾದ ನಾವೆಲ್ಲರುಗಳು ಅದನ್ನು ಸ್ವಲ್ಪ ಒಂದು ಸಾರಿ ಅದು ಆತ್ಮಾವಲೋಕನ ಅಂತ ಕರಿತೀವಿ ನಾವು. ಅದಕ್ಕೆ ಸುಮ್ಮನೆ ಯಾರು ಹೇಳೋದಲ್ಲ ಅದನ್ನು. ಅದಕ್ಕೆ ಬೆಂಜಮಿನ್ ಅಂತಕ್ಕಂಥ ಒಂದು ಕಡೆ ಹೇಳ್ತಾನೆ, ಭಾವೈಕ್ಯತೆ ಅಂತಕ್ಕಂಥದ್ದನ್ನು ಇಟ್ಟಿಗೆ ಗಾರೆಗಳಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಭಾವೈಕ್ಯತೆ ಅನ್ನೋದು ಇನ್ನು ಯಾರು ತಂದು ಮತ್ತೊಬ್ಬರದ್ದು ಎಲ್ಲರ ಇಂಜೆಕ್ಷನ್ ಮಾಡೋದಲ್ಲದು, ಅಥವಾ ಎಲ್ಲಿದರ ತಂದು ಕೆಲಸ ಇದನ್ನು ಮಾಡೋದಲ್ಲದು. ಭಾವೈಕ್ಯತೆ ಅಂತಕ್ಕಂಥದ್ದು ನಮ್ಮ ಆತ್ಮದಿಂದ ಹುಟ್ಟಬೇಕು. ದೇಶಾಭಿಮಾನ ಅಂತಕ್ಕಂಥದ್ದು ಆಂತರಿಕವಾಗಿ ಬರಬೇಕು ಅಂತಕ್ಕಂಥದ್ದು. ಹಾಗಾಗಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿರ್ತಕ್ಕಂಥ ನಾವುಗಳಲ್ಲಿ ಇಡೀ ಭಾರತ ನಾಳೆ ಸಂಭ್ರಮ ಪಡುವ 75ನೇ ಸಂಭ್ರಮದ ದಿನ ನಾಳೆ. ಆ ಸಂದರ್ಭದಲ್ಲಿ ನಾವುಗಳೆಲ್ಲರೂ
ಸಂಭ್ರಮದಿಂದ ಪಾಲ್ಗೊಳ್ಳೋಣ. ಜೊತೆಗೆ ದೊಡ್ಡವರಾದಂಥ ನಾವುಗಳೆಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಪರಂಪರೆ, ಭಾರತೀಯ ಇತಿಹಾಸ, ಸ್ವಾತಂತ್ರ್ಯದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟಗಾರರು, ಅವರ ತ್ಯಾಗ, ಬಲಿದಾನ ನೆನಪಿಸಿಕೊಳ್ಳೋದು, ಇವುಗಳೆಲ್ಲವನ್ನು ಏನು ಮಾಡಬೇಕು ಅಂದರೆ ಆಗಾಗ ಕಥಾ ರೂಪದಲ್ಲಿ, ನೈತಿಕ ಶಿಕ್ಷಣದ ರೂಪದಲ್ಲಿ ನಾವು ಹೇಳಬೇಕು. ಇಲ್ಲ ಅಂದರೆ ನಮ್ಮಲ್ಲಿ ಆಂತರಿಕ ಮನಸ್ಸುಗಳು ಒಂದು ಸ್ವಲ್ಪ ವಿಕಾರ ಕುಂತ ಹೋಗು. ನಮ್ಮ ಮನಸ್ಸನ್ನು ವಿಕಾರತೆಯಿಂದ ದೂರ ಇಡಿಸ್ಬೇಕಾಗಿತ್ತು ಅಂದರೆ ಒಂದಿಷ್ಟು ನೈತಿಕ ಶಿಕ್ಷಣ, ಒಂದಿಷ್ಟು ಉತ್ತಮವಾದಂಥ ಆಲೋಚನೆಗಳು, ಉತ್ತಮ ಗ್ರಂಥಗಳನ್ನು ಓದೋದು, ದೇಶಾಭಿಮಾನವನ್ನು ಮೂಡಿಸುವಂಥ ಭಾಷಣಗಳನ್ನು ಕೇಳೋದು, ರಾಷ್ಟ್ರ ಗೌರವವನ್ನು ಸೂಚಿಸುವಂಥ ಭಕ್ತಿಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆಗಳನ್ನು ಹೆಚ್ಚು ಹೆಚ್ಚು ಕೇಳುವಂತಹದ್ದು ಆಗಬೇಕು ಇವೆಲ್ಲ. ಹಾಗಾಗಿ ಎಲ್ಲ ಈ ಫೇಸ್ಬುಕ್ ಲೈವ್ನಲ್ಲಿ ಇರ್ತಕ್ಕಂಥವರು, ಜೊತೆಗೆ ನಾಳೆ ನಾವೆಲ್ಲ ಸಂಭ್ರಮದಲ್ಲಿ ಇರ್ತಕ್ಕಂಥ ನಾವು ಇನ್ನೂ ಕೆಲವೊಂದಿಷ್ಟು ಆಲೋಚನೆಗಳನ್ನು ತಿಳ್ಕೋಬೇಕು. ಏನಂದರೆ ಪ್ಲಾಸ್ಟಿಕ್ ಧ್ವಜವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ನಮಗೆ ಗೊತ್ತಾಗೋದಿಲ್ಲ ಧ್ವಜದ ಮಹತ್ವ ಏನು ಅಂತ. ಎಲ್ಲರಿಗೂ ಗೊತ್ತಿರೋದಲ್ಲ, ಒಂದಿಷ್ಟು ಹಾರಿಸ್ತಾರೆ, ಹಾರಿಸಿದ ನಂತರ ಅದನ್ನು ಎಲ್ಲೋ ಒಗಿತಾರೆ. ಅದು ನಮ್ಮ ಇದಕ್ಕೆ ಆತ್ಮಕ್ಕೆ ಗೌರವ ಮಾಡಿಕೊಂಡಂಗೆ. ಹಾಗಾಗಿ ನಾವು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ಧ್ವಜವನ್ನು ಗೌರವಿಸಬೇಕು, ರಾಷ್ಟ್ರ ಲಾಂಛನವನ್ನು ಗೌರವಿಸಬೇಕು. ಕೊನೆಯದಾಗಿ ನನ್ನ ಕುಟುಂಬವನ್ನು ಎಷ್ಟು ಗೌರವಿಸುತ್ತೇನೋ ನಮ್ಮ ದೇಶವನ್ನು ಅಷ್ಟು ಗೌರವಿಸಬೇಕು. ಇಷ್ಟು ಮಾತುಗಳನ್ನು ಹೇಳ್ತಾ ಆ ಸಂಭ್ರಮವನ್ನು, ಆ ಖುಷಿಯನ್ನು ನಾವು ಹೇಳಿದ್ರೆ ಬರೋದಿಲ್ಲ. ಅದು ಖುಷಿ ನಾನು ಉಂಡಾಗ ಅಷ್ಟೇ ನನಗೆ ಹೊಟ್ಟೆ ತುಂಬುತ್ತೆ. ಸಂತೋಷ ಅಂತಕ್ಕಂಥದ್ದು, ಭಾವನೆಗಳನ್ನು ಅಂತಕ್ಕಂಥದ್ದು ಎಲ್ಲರ ಅಂಗಡಿಗಳು ತೊಗೊಂಬರೋದಲ್ಲ, ಅದು ರೊಕ್ಕ ಕೊಟ್ಟು ನನ್ನ ಆತ್ಮದಿಂದ ಬಿಡಬೇಕು. ಅದಕ್ಕೆ ಆತ್ಮಸಾಕ್ಷಿ ಎಲ್ಲ ಸಾಕ್ಷಿಗಳಿಗಿಂತಲೂ ದೊಡ್ಡದು. ನನ್ನ ಮನಸ್ಸೇನು ಹೇಳುತ್ತದು ಬಹಳಷ್ಟು ಮುಖ್ಯ. ಹಾಗಾಗಿ ಈ 75ರ ಸಂಭ್ರಮದಲ್ಲಿ ನಾವು ಮತ್ತೆ ಒಂದಿಷ್ಟು ನಮ್ಮ ದೇಶಕ್ಕಾಗಿ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಮಡಿದಂತಹ, ದುಡಿದಂತಹ, ಪ್ರಯತ್ನಿಸಿದಂತಹ ಎಲ್ಲ ಮಹನೀಯರನ್ನು, ಇದು ಒಂದೇ ಸಾಲು, ಎಲ್ಲ ಮಹನೀಯರಂದ್ರೆ ಎಲ್ಲ ಮಹನೀಯರವರು, ಆ ಎಲ್ಲ ಮಹನೀಯರನ್ನು ನಾವು ಪೂಜ್ಯ ಭಾವನೆಯಿಂದ ಗೌರವಿಸೋಣ. ಅವರು ಹಾಕಿ ಕೊಟ್ಟ, ಅವರೇನು ಕನಸುಗಳನ್ನು ಇಟ್ಕೊಂಡಿದ್ರಲ್ಲ, ಸ್ವಾತಂತ್ರ್ಯ ಸಿಗುವ ಕನಸುಗಳು, ಆ ಕನಸುಗಳನ್ನು ನಾವೆಲ್ಲರೂ ನೆನಸು ಮಾಡ್ಕೋತ ಹೋಗೋಣ. ಅವರು ನಡೆದ ಒಳ್ಳೆಯ ದಾರಿಗಳೇನದವಲ್ಲ ಅವುಗಳಲ್ಲಿ ನಾವು ನಡೆಯೋಣ. ಹೀಗಾಗಿ ಈ ಸಂಭ್ರಮದಲ್ಲಿ ನಾವು ಕೂಡ ಸಂಭ್ರಮ ಪಡೋಣ, ಹೆಚ್ಚು ಹೆಚ್ಚು ಭಾವುಕರಾಗಿರೋಣ. ಇನ್ನು ಜೊತೆಗೆ ದೇಶದ ಅಖಂಡತೆಗೆ ಧಕ್ಕೆ ಬರುವಂಥ ಸಂದರ್ಭಗಳು ನಮಗೇನಾದರೂ ಕಂಡು ಬಂದ್ರಂದ್ರೆ ಅವನ್ನ ಅದೇ ಕ್ಷಣದಲ್ಲಿ ನಾವೇನು ಮಾಡೋಣ, ವಿರೋಧಿಸೋಣ. ಇಡೀ ದೇಶ ಇವತ್ತು ಸಂಭ್ರಮದಲ್ಲಿದೆ. ನಾಳೆ ಅಂತೂ ಎಲ್ಲ ಕಡೆ ಸರ್ಕಾರಿ ಕಚೇರಿ, ವೈಯಕ್ತಿಕವಾಗಿ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ, ಕೇಸರಿ, ಬಿಳಿ, ಹಸಿರು ತ್ರಿವರ್ಣ ಧ್ವಜ ಐತಲ್ಲ, ಅದಕ್ಕೆ ಅದರದ್ದೇ ಆದಂಥ ಅರ್ಥ ಐತಿ. ಆ ಧ್ವಜ ಬಾಣಿನಲ್ಲಿ ಹಾರಾಡ್ತಾ ಇರ್ತೈತೆ. ಅದು ಕೂಡ ಸ್ವಾತಂತ್ರ್ಯದ ಸಂಕೇತ. ಅದು ಹಾರಾಡೋದು ಅಂದ್ರೆ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯದ ಸಂಕೇತಗಳನ್ನು, ಆ ಸ್ವಾತಂತ್ರ್ಯದ ಆಲೋಚನೆಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳೋಣ. ಎಷ್ಟು ಹೇಳಿದ್ರೂ ಕೂಡ ಇನ್ನೂ ಹೇಳ್ಬೋದು ಇವನ್ನೆಲ್ಲ ಮಾತುಗಳನ್ನು. ನನಗೆ ಒಂದಿಷ್ಟು ಮಾಹಿತಿ ಏನು ಅಂತಂದರೆ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ನಾವೆಲ್ಲರೂ ಅಭಿಮಾನ ನಾನು ಅಭಿಮಾನ ಇಟ್ಕೊಂಡ್ರೆ ಇನ್ನೊಬ್ಬರಿಗೆ ಅಭಿಮಾನ ಹೇಳ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಐತೆ. ಹಾಗಾಗಿ ಈ ಒಂದು ಆಲೋಚನೆಯನ್ನು ಈ ಸಂದರ್ಭದಲ್ಲಿ ನನಗೆ ನಿಲುಕಿದಂಥ ಒಂದಿಷ್ಟು ಮಾತುಗಳು, ಯಾಕಂದರೆ ಇದು ವಿಶಾಲವಾಗಿರ್ತಕ್ಕಂಥ ಒಂದಿಷ್ಟು ವಿಷಯ ಇರೋದ್ರಿಂದ, ಆದ್ರೂ ಕೂಡ ಒಂದು ಚೌಕಟ್ಟನ್ನು ಹೊಂದಿಸಿ ತುಂಬ ಅರ್ಥಪೂರ್ಣವಾದಂಥ ಒಂದಿಷ್ಟು ಆಲೋಚನೆಗಳಿವು. ಯಾಕಂತಂದರೆ ಒಂದು ದೇಶದ ಘನತೆ, ಗೌರವ, ಅಖಂಡತೆ ಐತಲ್ಲ, ಇವೆಲ್ಲವುಗಳನ್ನ ಪ್ರತಿನಿಧಿಸುವಂಥದ್ದು ಸ್ವಾತಂತ್ರ್ಯ ದಿನ. ನಾಳೆ ಆ ಧ್ವಜಾರೋಹಣದ ಸಂದರ್ಭದಲ್ಲಿ ನಾವೆಲ್ಲರೂ ಈ ಏನು
ಕರೋನಾದ ಕೆಲವೊಂದಿಷ್ಟು ನಿಯಮಗಳದವಲ್ಲ ಅವನು ಪಾಲಿಸಿಕೊಂಡು ಅತ್ಯಂತ ಸಂಭ್ರಮದಿಂದ ನಾವು ಆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋಣ. ಇತರರಿಗೆ ಮಾದರಿಯಾಗಿರಬೇಕು ನಮ್ಮ ಬದುಕು ಯಾವಾಗಲೂ ಇತರರಿಗೆ ಮಾದರಿಯಾಗಿರಬೇಕು. ಹಾಗೆ ಅವರು ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವರೆಲ್ಲರನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಈ ಸಂಭ್ರಮದಲ್ಲಿ 75ರ ಸಂಭ್ರಮದಲ್ಲಿ ನಾವು ಕೂಡ ಅತ್ಯಂತ ಸಕ್ರಿಯವಾಗಿ ಅಭಿಮಾನದಿಂದ ಪಾಲ್ಗೊಳ್ತೇವೆ ಅಂತ ಹಾಗೆ ಹೇಳ್ತಾ, ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಟ್ಟಂಥ ಈ ಬಾಗಲಕೋಟೆಯ ಸಾಹಿತ್ಯ ಸಿಂಚನ ವೇದಿಕೆ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಜೊತೆಗೆ ಇವತ್ತು ಫೇಸ್ಬುಕ್ ಲೈವ್ ಅನ್ನುವಂಥ ಕಾರ್ಯಕ್ರಮಗಳು ಬಹಳಷ್ಟು ಜನರನ್ನು ತಟ್ಟಲಿಕ್ಕೆ ಹತ್ತವು. ನಮ್ಮ ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಬಹಳಷ್ಟು ಜನ ಬೆಳಕಾಯಿತು ಬಾಗಲಕೋಟೆ ಅಂತಕ್ಕಂಥ ಕಾರ್ಯಕ್ರಮ, ಸಿಂಚನದಂಥ ಕಾರ್ಯಕ್ರಮ, ಭೀಮಾ ತರಂಗ ಅಂತಕ್ಕಂಥ ಕಾರ್ಯಕ್ರಮ, ಪ್ರಕಾಶ್ ಖಾಡೆಯವರು ಇದೆ ಆಗಲೇ ಮಾತನಾಡಿದಾಗ ಹೇಳಿದ್ರು, ಫುಲ್ ಎಂಗೇಜ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾನೆ ಇರ್ತಾವೆ. ಅದು ಅನಿವಾರ್ಯ ಹೊಂದಾಣಿಕೆ ಅಂತಕ್ಕಂಥದ್ದು. ಹಾಗಾಗಿ ಈ ಅವಕಾಶವನ್ನು ಕೊಟ್ಟು ಒಂದಿಷ್ಟು ಮೊದಲು ಏನೋ ತಾಂತ್ರಿಕವಾಗಿ ಒಂದಿಷ್ಟು ವ್ಯತ್ಯಾಸಗಳಾದವು, ಅಷ್ಟನ್ನು ಸಹಿಸಿಕೊಂಡು ನೀವೆಲ್ಲರೂ ನಮ್ಮ ಮಾತುಗಳನ್ನು ಕೇಳಿದ್ದೀರಿ. ಮಾತುಗಳು ಇದು ಇತಿಹಾಸ ಇರೋದರಿಂದ ಅತ್ಯಂತ ಭಾಳ ಸ್ಪಷ್ಟತೆ ನಿಖರವಾದಂಥ ಮಾತುಗಳೇ ಇರಬೇಕಾಗತ್ತೆ. ನನಗೆ ತೋಚಿದಷ್ಟು ನನ್ನ ಓದಿನ ಮಿತಿಗೆ ಇದ್ದಷ್ಟು ಅದನ್ನು ಮೀರಿ ನಾವು ಒಂದಿಷ್ಟು ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ 75ರ ಸ್ವಾತಂತ್ರ್ಯ ಸಂಭ್ರಮ ಕುರಿತಾಗಿ ನನ್ನ ಮಿತಿಗೆ ನಿಲುಕಿದಂಥ ಮಾತುಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ತಾವುಗಳೆಲ್ಲರೂ ಬಹಳಷ್ಟು ಜನ ಲೈವ್ನಲ್ಲಿ ಪ್ರತಿಕ್ರಿಯಿಸಿದ್ದೀರಿ. ಅವರಿಗೆ, ನಂತರ ನೋಡುವಂಥವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಈ ಸಾಹಿತ್ಯ ಸಿಂಚನ ವೇದಿಕೆಯವರು ಇನ್ನೂ ನಿರಂತರವಾಗಿ ಈ ಕಾರ್ಯವನ್ನು ಇಂಥ ಕೆಲಸಗಳನ್ನು ಮಾಡ್ಕೊತಾ ಹೋಗಬೇಕು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತನ್ನು ಕೂಡ ತನ್ನದೇ ಆದಂಥ ಚಟುವಟಿಕೆಗಳನ್ನು ಮಾಡೋದನ್ನು ನಾವು ನೋಡಿದ್ದೇನೆ. ಕೋಟಿ ಸರ್ ಇದ್ದಾರೆ, ಅದರಲ್ಲಿ ದಾನ್ ಶೆಟ್ಟಿ ಮೇಡಮ್ ಅವರಿದ್ದಾರೆ, ಹಾಗೆ ಬಹಳಷ್ಟು ಜನ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾದಂಥವರು, ಸಂಯೋಜನೆ ಮಾಡಿದಂಥವರು, ಸಹಕಾರ ಮಾಡಿದಂಥವರು, ಜೊತೆಗೆ ನನಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೇಳಿದಂಥ ಮನಹಳ್ಳಿ ಸರು, ಅಳ್ಗಿ ಸರು, ದಾನ್ ಶೆಟ್ಟಿ ಮೇಡಮ್ರವರು, ಹಾಗೆ ಕಾಶಿಂ ನದಾಫ್ ಸರು, ಸುನಿಲ್ ದೇವನಗಾಮಿ ಅವರು, ಶ್ರೀಮತಿ ಮಂಜುಳಾ ಅಂಗಡಿಯವರು, ಎಲ್ಲರಿಗೂ ಜೊತೆಗೆ ನೋಡಿದಂಥ ಎಲ್ಲ ಮಹನೀಯರು ಅವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದಿಸುತ್ತಾ, ನಾವೆಲ್ಲರೂ ಕೂಡ ನಾಳಿನ ಸಂಭ್ರಮದಲ್ಲಿ, ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ, ಅದನ್ನು ಸಂಭ್ರಮಿಸೋಣ.